ಮಹಾಗಠಬಂಧನ್ನ ಎರಡನೆಯ ಸಭೆ ಬೆಂಗಳೂರಿನಲ್ಲಿ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಯುಪಿಎ ತೃತೀಯ ರಂಗದೊಂದಿಗೆ ಮರ್ಜ್ ಆದಾಗ ಹೊಸ ಹೆಸರನ್ನ ಪಡೆದುಕೊಂಡಿದೆ. ಮುಂಚೆ ಎನ್ಡಿಎ, ಯುಪಿಎ ಮತ್ತು ತೃತೀಯ ರಂಗ ಇತ್ತು. ಕಾಂಗ್ರೆಸ್ಸೇತರ ವಿರೋಧ ಪಕ್ಷಗಳು ಅವೆಲ್ಲವೂ ಸೇರಿಸಿದಂಥ ಒಂದು ತೃತೀಯ ರಂಗ ಇತ್ತು. ಈಗ ತೃತೀಯ ರಂಗದ ಜೊತೆಗೆ ಯುಪಿಎ ಮರ್ಜ್ ಆಗಿದೆ. ಆದ್ದರಿಂದ ಹೊಸ ಹೆಸರು ಇಂಡಿಯಾ, INDA. ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟ್ ಇನ್ಕ್ಲೂಸಿವ್ ಅಲಯನ್ಸ್ ಅಂತ ಹೆಸರು. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೊಸ ಹೆಸರನ್ನ ಘೋಷಣೆ ಮಾಡಿದ್ದಾರೆ. 26 ಪಕ್ಷಗಳ ಹೊಸ ಮೈತ್ರಿಕೂಟ ನರೇಂದ್ರ ಮೋದಿಯನ್ನ ಮತ್ತೆ ಅಧಿಕಾರಕ್ಕೆ ಬರದಂತೆ ತಡೆಯುವ ಉದ್ದೇಶದೊಂದಿಗೆ ರೂಪಿತಗೊಂಡಿದೆ. ಈ ಮೈತ್ರಿಕೂಟದ ಹೆಸರು ಇಂಡಿಯಾ, INDIA. ಯುಪಿಎ ಹೆಸರಿನಲ್ಲಿ ಒಗ್ಗೂಡೋದಕ್ಕೆ ವಿಪಕ್ಷಗಳು ಒಪ್ಪಲಿಲ್ಲ. ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಇತ್ತು, ಕಾಂಗ್ರೆಸ್ ನೇತೃತ್ವದ ಮಿತ್ರ ಪಕ್ಷಗಳ ಕೂಟ. ಯುಪಿಎ ಹೆಸರಿನಲ್ಲಿ ಮುಂದುವರೆದ್ರೆ ನಾವು ಕಾಂಗ್ರೆಸ್ ನೇತೃತ್ವವನ್ನು ಒಪ್ಪಿಕೊಂಡಂತೆ ಆಗುತ್ತೆ ಅನ್ನುವ ಕಾರಣಕ್ಕೆ ವಿಪಕ್ಷಗಳು ಯುಪಿಎ ಹೆಸರನ್ನ ಒಪ್ಪಲಿಲ್ಲ. ಒಂದೇ ಪ್ರಣಾಳಿಕೆಯಲ್ಲಿ ಜನರ ಮುಂದೆ ಹೋಗುವ ನಿರ್ಧಾರಕ್ಕೆ INDIA ಬಂದಿದೆ. ಇಂಡಿಯಾ ಮೈತ್ರಿಕೂಟ ಒಂದೇ ಪ್ರಣಾಳಿಕೆಯಲ್ಲಿ ಜನರ ಮುಂದೆ ಹೋಗುವ ನಿರ್ಧಾರಕ್ಕೆ ಬಂದಿದೆ. ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟ್ ಇನ್ಕ್ಲೂಸಿವ್ ಅಲಯನ್ಸ್. ಬಿಜೆಪಿ ಯಾವಾಗಲೂ ರಾಷ್ಟ್ರೀಯತೆಯ ಅಜೆಂಡಾ ಇಟ್ಕೊಂಡು ಹೋಗ್ತಿತ್ತು, ದೇಶ ಮೊದಲು ಅಂತಿತ್ತು. ಈಗ ಈ ಅಲಯನ್ಸ್ಗೆ ಇಂಡಿಯಾ ಅನ್ನುವ ಹೆಸರು ಕೊಡುವ ಮೂಲಕ ಬಿಜೆಪಿಗೆ ಅದರದ್ದೇ ಆದ ರೀತಿಯಲ್ಲಿ ಕೌಂಟರ್ ಕೊಡುವ ನಿರ್ಣಯಕ್ಕೆ ವಿಪಕ್ಷಗಳು ಬಂದಿದೆ. ಬಿಜೆಪಿ ವಿರುದ್ಧದ ಮೈತ್ರಿಕೂಟ. ಇವತ್ತಿನ ಸಭೆಯಲ್ಲಿ ಕ್ಷೇತ್ರ ಹಂಚಿಕೆಯ ಚರ್ಚೆ ಆಗುತ್ತೆ ಅಂತಿತ್ತು, ಆಗಲಿಲ್ಲ. NDA, UPA ಇದ್ದವು, ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್, ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್. ಈಗ UPA ಇತರ ಪಕ್ಷಗಳ ಮೈತ್ರಿಕೂಟದೊಂದಿಗೆ ಮರ್ಜ್ ಆಗಿರೋದಕ್ಕೆ ಹೊಸ ಅಲಯನ್ಸ್ ಹುಟ್ಕೊಂಡಿದೆ, INDIA, ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟ್ ಇನ್ಕ್ಲೂಸಿವ್ ಅಲಯನ್ಸ್. ಭಾರತೀಯ ರಾಷ್ಟ್ರೀಯ ಅಭಿವೃದ್ಧಿ ಒಗ್ಗೂಡಿಕೆಯ ಒಕ್ಕೂಟ ಅಂತ ಕರಿಬಹುದು. ಇದನ್ನು ಕನ್ನಡ ಹೆಸರು ಬರಬೇಕಿನ್ನು. ಅಥವಾ ಭಾರತೀಯ ರಾಷ್ಟ್ರೀಯ ಪ್ರಗತಿ ಸಂಯುಕ್ತ ಒಕ್ಕೂಟ ಅಂತೇನೋ ಕರಿಬಹುದು. ಕನ್ನಡ ಟ್ರಾನ್ಸ್ಲೇಷನ್ ಬರಬೇಕಿದಕ್ಕಿನ್ನು. ಈ ಮೈತ್ರಿಕೂಟವನ್ನು 11 ಜನರ ಸಮನ್ವಯ ಸಮಿತಿ ಮುನ್ನಡೆಸುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ರು, ಇಲ್ಲಿ ಬಂದಿರುವ 26 ಪಕ್ಷಗಳ ಮಧ್ಯದಲ್ಲಿ 1000 ಭಿನ್ನಾಭಿಪ್ರಾಯ ಇರಬಹುದು, ಆದರೆ ನಾವೆಲ್ಲರೂ ದೇಶಕ್ಕಾಗಿ ಒಗ್ಗೂಡ್ತಾ ಇದ್ದೀವಿ. ಭಾರತವನ್ನು ಉಳಿಸೋದಕ್ಕೆ, ಭಾರತದ ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೆ, ಭಾರತದ ಸಂವಿಧಾನವನ್ನು ಉಳಿಸುವುದಕ್ಕಾಗಿ ನಾವು ಒಗ್ಗೂಡ್ತಾ ಇದ್ದೀವಿ ಅಂತ. ಇದು ಯಾವ ಪಕ್ಷದ ನೇತೃತ್ವದಲ್ಲಿ ನಡೆಯುವ ಒಕ್ಕೂಟ, ಯಾವ ಪಕ್ಷದ ನೇತೃತ್ವದಲ್ಲಿ ನಡೆಯುವ ಮೈತ್ರಿಕೂಟ? ಸಾಮೂಹಿಕ ನೇತೃತ್ವ ಇದು. ಸಾಮೂಹಿಕ ನೇತೃತ್ವದಲ್ಲಿ ನಡೆಯುವ ಮೈತ್ರಿಕೂಟ ಇದು. ಬೇರೆ ಬೇರೆ ಹೆಸರುಗಳ ಚರ್ಚೆಗೆ ಬಂದು ಹೋದವು. PDA ಅಂತ ಒಂದು ಹೆಸರು ಚರ್ಚೆಗೆ ಬಂತು, ಪ್ರೋಗ್ರೆಸಿವ್ ಡೆಮೊಕ್ರೆಟಿಕ್ ಅಲಯನ್ಸ್, PDA.
NPA ಅಂತ ಒಂದು ಬಂತು, ನ್ಯಾಷನಲ್ ಪ್ರೋಗ್ರೆಸಿವ್ ಅಲಯನ್ಸ್ ಅಂತ. IDA ಅಂತಾನೂ ಒಂದು ಹೆಸರು ಚರ್ಚೆಗೆ ಬಂತು, ಇಂಡಿಯಾ ಡೆಮೊಕ್ರೆಟಿಕ್ ಅಲಯನ್ಸ್ ಅಂತ. UPA ಮುಂಚೆ ಇದ್ದ ಹೆಸರು ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್. INDIA ಅಂತಾನೂ ಒಂದು ಬಂತು, INDIA ಫೈನಲ್ ಆಯಿತು. INDIA ಓದುವುದಕ್ಕೆ ಇಂಡಿಯಾ ಅಂತ ಕಾಣಿಸುತ್ತೆ, ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟ್ ಇನ್ಕ್ಲೂಸಿವ್ ಅಲಯನ್ಸ್. ಈ ಹೆಸರನ್ನು 26 ಪಕ್ಷಗಳು ಒಕ್ಕೊರಲಿನಿಂದ ಒಪ್ಪಿಕೊಂಡಿವೆ. 26 ಪಕ್ಷಗಳು ಒಕ್ಕೊರಲಿನಿಂದ INDIA ಒಪ್ಪಿಕೊಂಡಿವೆ. ಈಗ UPA ಇನ್ನು ಮುಂದೆ ಅಸ್ತಿತ್ವದಲ್ಲಿ ಇರುವುದಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೊಸ ಮೈತ್ರಿಕೂಟದ ಹೆಸರನ್ನು ಘೋಷಿಸಿದರು. ಮೈತ್ರಿಕೂಟದ ಸಭೆಯ ನಂತರ ಪತ್ರಿಕಾಗೋಷ್ಠಿ ನಡೆಯಿತು. ಬಿಜೆಪಿಯ ವಿರುದ್ಧ, NDA ವಿರುದ್ಧ, ನರೇಂದ್ರ ಮೋದಿಯ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು ಆ ಪತ್ರಿಕಾಗೋಷ್ಠಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಬಿಜೆಪಿಯಿಂದ ಪ್ರಜಾಪ್ರಭುತ್ವ, ಸಂವಿಧಾನ ನಾಶ ಆಗ್ತಾ ಇದೆ, ED CBIಗಳನ್ನು ದುರ್ಬಳಕೆ ಮಾಡಿಕೊಂಡು ವಿಪಕ್ಷಗಳ ಮುಖಂಡರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಪಕ್ಷಗಳಿಂದ ಬಂದು ನಾವೆಲ್ಲ ಒಂದಾಗಿದ್ದೀವಿ, ನಮ್ಮ ಮಧ್ಯದ ಭಿನ್ನಾಭಿಪ್ರಾಯಗಳನ್ನು ಮರಿತಾ ಇದ್ದೀವಿ, ಯಾಕೆ ಅಂದರೆ ಈ ಸಲ ಮೋದಿನ ಸೋಲಿಸ್ಬೇಕು. ಮಮತಾ ಬ್ಯಾನರ್ಜಿ ಆಕ್ರೋಶ ಭರಿತರಾಗಿ ಮಾತಾಡಿದ್ರು. ಬಿಜೆಪಿ ಸೋಲುತ್ತೆ, ಇಂಡಿಯಾ ಗೆಲ್ಲುತ್ತೆ, ಬಿಜೆಪಿ ನಾಯಕರೇ ಇಂಡಿಯಾಗೆ ನೀವು ಸವಾಲು ಹಾಕ್ತೀರಾ ಅಂತ, ಅಂದರೆ ನಮ್ಮ ಮೈತ್ರಿಕೂಟಕ್ಕೆ ನೀವು ಸವಾಲು ಹಾಕ್ತೀರಾ ಅಂತ. ಕೇಳಿಸ್ಕೊಳ್ಳಿ ಯಾರೇನೇನು. Our alliance will be called, the all people have agreed to have one name for the alliance. Earlier we worked with UPA, now with all 26 parties a new name is given, that is Indian National Developmental Inclusive Alliance, that is INDIL, and this is Indian National Developmental Inclusive Alliance. So everybody agreed for this, and unanimously this name is given, and everybody is happy with this name. हम लोगों ने आज सब मिलके एक रियल चैलेंज लिया है. डिटेल्स खड़गे जी ने आपको फुल फ्लेजेड नाम बताया, लेकिन इसका शॉर्ट फॉर्म में होता है इंडिया. लेट अस चैलेंज इंडिया. NDA, कैन यू चैलेंज इंडिया? भाजपा, कैन यू चैलेंज इंडिया? The other people, can you challenge India? We love our motherland. We are the patriotic people of this country. We are for youth, we are for students, we are for farmers, we are for Kishans, we are for Dalits, we are for good economy, we are for the country, we are for the world. So, ये लड़ाई ऑपोजिशन और बीजेपी के बीच में लड़ाई नहीं है. देश की आवाज को दबाया और कुचला जा रहा है. ये देश की आवाज के लिए लड़ाई है, और इसीलिए ये नाम चुना गया, इंडियन नेशनल डेवलपमेंटल इंक्लूसिव अलायंस. मतलब इंडिया. लड़ाई NDA और इंडिया के बीच में है,
नरेंद्र मोदी जी और इंडिया के बीच में है, उनकी विचारधारा और इंडिया के बीच में है। आप जानते हो, जब भी कोई हिंदुस्तान के सामने खड़ा होता है, इंडिया के सामने खड़ा होता है, तो जीत किसकी होती है कहने की ज़रूरत भी नहीं है। ये लड़ाई ऑपोजिशन और बीजेपी के बीच में लड़ाई नहीं है। ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆ ಕರ್ನಾಟಕ ಕಾಂಗ್ರೆಸ್ನ ಆಡಳಿತದಲ್ಲಿದೆ. ಇತ್ತೀಚೆಗೆ ಕಾಂಗ್ರೆಸ್ ಭಾರಿ ಬಹುಮತದೊಂದಿಗೆ ಕರ್ನಾಟಕ ವಿಧಾನಸಭಾ ಚುನಾವಣೆಗಳನ್ನು ಗೆದ್ದುಕೊಂಡಿದೆ. ಕರ್ನಾಟಕದಲ್ಲಿ ಸಭೆಯಾದಾಗ ಸಹಜವಾಗಿ ಇವರದ್ದೇ ನೇತೃತ್ವ. ಬಿಹಾರದಲ್ಲಿ ಸಭೆಯಾಗಿತ್ತು, ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಸಭೆ ಜೂನ್ 23ನೇ ತಾರೀಕಾಗಿತ್ತು. ಇವತ್ತು ನಡೆದಿರುವಂಥದ್ದು ಈ ಮಿತ್ರಕೂಟದ, ಈ ಮೈತ್ರಿಕೂಟದ ಎರಡನೆಯ ಸಭೆ. ಮೊದಲನೆಯ ಸಭೆಯಲ್ಲಿ ಮೈತ್ರಿಕೂಟ ಮಾಡೋದು ಅಂತ ಫೈನಲ್ ಆಯಿತು. ಎರಡನೆಯ ಸಭೆಯಲ್ಲಿ ಮೈತ್ರಿಕೂಟಕ್ಕೆ ಒಂದು ಹೆಸರಾಗಿದೆ. ಮೂರನೆಯ ಸಭೆಯಲ್ಲಿ ಕ್ಷೇತ್ರ ಹಂಚಿಕೆಯ ಬಗ್ಗೆ ಚರ್ಚೆ ಆಗಬಹುದು. ಮುಂಬೈಯಲ್ಲಿ ಸಭೆ ನಡೆಯುತ್ತೆ ಅಂತ ಹೇಳ್ದಂಗಿತ್ತು. ಇದರಲ್ಲಿ ಸ್ವತಃ ಸೋನಿಯಾ ಗಾಂಧಿ ಇದ್ದರು, ರಾಹುಲ್ ಗಾಂಧಿ ಇದ್ದರು, ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದರು. ಮಮತಾ ಬ್ಯಾನರ್ಜಿ, ಶರದ್ ಪವಾರ್, ನಿತೀಶ್ ಕುಮಾರ್, ಸ್ಟಾಲಿನ್, ಕೇಜ್ರಿವಾಲ್, ಉದ್ಧವ್ ಠಾಕ್ರೆ, ಲಾಲು ಪ್ರಸಾದ್ ಯಾದವ್, ಅಖಿಲೇಶ್ ಯಾದವ್, ಉಮರ್ ಅಬ್ದುಲ್ಲಾ, ಮೆಹಬೂಬಾ ಮುಫ್ತಿ, ಡಿ ರಾಜಾ, ಸೀತಾರಾಮ್ ಯೆಚೂರಿ, ಹೇಮಂತ್ ಸೊರೇನ್ ಪ್ರಮುಖರಿವರು. ಉಳಿದಂತೆ ಅನೇಕರಿದ್ರು. ಈ ಅಲಯನ್ಸ್ಗೆ ಸೇರಿಕೊಳ್ಳೋದಕ್ಕೆ ಹಲವು ಪಕ್ಷಗಳ ಹಲವು ಷರತ್ತುಗಳಿದ್ದವು. ಎಲ್ಲಕ್ಕಿಂತ ಮುಖ್ಯ ಷರತ್ತಿದ್ದದ್ದು ಅರವಿಂದ ಕೇಜ್ರಿವಾಲ್ರಿಂದ. ದೆಹಲಿಯಲ್ಲಿ ಪ್ರಮುಖ ಅಧಿಕಾರ ಯಾರಿಗಿರಬೇಕು ಅನ್ನುವ ವಿಷಯದಲ್ಲಿ ಸುಪ್ರೀಂ ಕೋರ್ಟು ಕೇಂದ್ರ ಸರ್ಕಾರದ ವಿರುದ್ಧ ಜಡ್ಜ್ಮೆಂಟ್ ಕೊಟ್ಟಿತ್ತು. ಆ ಜಡ್ಜ್ಮೆಂಟ್ನ ವಿರುದ್ಧ ಕೇಂದ್ರ ಸರ್ಕಾರ ಒಂದು ಸುಗ್ರೀವಾಜ್ಞೆ ತಂದಿದೆ. ಆ ಸುಗ್ರೀವಾಜ್ಞೆ ಸಂಸತ್ನಲ್ಲಿ ಮತದಾನಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಅದನ್ನು ವಿರೋಧಿಸಿ ಮತದಾನ ಮಾಡುವುದಾದರೆ ಮಾತ್ರ ನಾವು ಈ ಅಲಯನ್ಸ್ಗೆ ಸೇರಿಕೊಳ್ತೀವಿ ಅಂತ ಆಮ್ ಆದ್ಮಿ ಪಕ್ಷ ಕಂಡೀಷನ್ ಹಾಕಿತ್ತು. ಅರವಿಂದ್ ಕೇಜ್ರಿವಾಲ್ ಕಂಡೀಷನ್ ಹಾಕಿದ್ರು. ಅದಕ್ಕೆ ಕಾಂಗ್ರೆಸ್ ಒಪ್ಪಿಕೊಳ್ಳು. 2 ದಿನಗಳ ಹಿಂದೆ ಕೆ.ಸಿ. ವೇಣುಗೋಪಾಲ್ ಪತ್ರಿಕಾಗೋಷ್ಠಿ ಮಾಡಿ ನಾವು ಈ ಸುಗ್ರೀವಾಜ್ಞೆಯ ವಿರುದ್ಧ ಇದ್ದೀವಿ ಅಂತ ಘೋಷಣೆ ಮಾಡಿದರು. ಅದರ ಜೊತೆಗೆ ಬಿಹಾರ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಪಂಜಾಬ್, ದೆಹಲಿ ಇಷ್ಟು ರಾಜ್ಯಗಳನ್ನು ಕಾಂಗ್ರೆಸ್ ಬಿಟ್ಟು ಕೊಡಬೇಕು ಅನ್ನುವುದು ಕೂಡ ಈ ರಾಜ್ಯಗಳಲ್ಲಿರುವ ಸ್ಥಳೀಯ ಪಕ್ಷಗಳ ಷರತ್ತಾಗಿತ್ತು. ಬಿಹಾರದಲ್ಲಿ ಈಗಾಗಲೇ ಮೈತ್ರಿಕೂಟ ಇದೆ. RJD, JDU, ಲಾಲು ಪ್ರಸಾದ್ ಯಾದವ್ ಮತ್ತು ನಿತೀಶ್ ಕುಮಾರ್ ಮೈತ್ರಿ ಇದೆ. ಆ ಮೈತ್ರಿಯಲ್ಲಿ ಕಾಂಗ್ರೆಸ್ಸು ಇದೆ, ಅಧಿಕಾರದಲ್ಲಿದೆ. ಅಲ್ಲಿ ಕಾಂಗ್ರೆಸ್ನ ಬಲ ಕಡಿಮೆ, ಬಿಟ್ಟುಕೊಡ್ಬೇಕು ನೀವು ಆ ರಾಜ್ಯವನ್ನು ಅಂತ. ಉತ್ತರ ಪ್ರದೇಶ ಕಾಂಗ್ರೆಸ್ನ ಬಲ ತುಂಬ ಕಡಿಮೆ ಇದೆ. ಅಲ್ಲಿ ಪ್ರಿಯಾಂಕಾ ಗಾಂಧಿನೇ ಶತಪ್ರಯತ್ನ ಮಾಡಿದ್ರು, ಕಾಂಗ್ರೆಸ್ಸಿಗೆ ಒಂದು ಶಕ್ತಿ ತುಂಬೋದಕ್ಕೆ ಸಾಧ್ಯ ಆಗಲಿಲ್ಲ. ಪಶ್ಚಿಮ ಬಂಗಾಳ ಮಮತಾ ಬ್ಯಾನರ್ಜಿ ಅಧಿಕಾರದಲ್ಲಿದ್ದಾರೆ. ಇತ್ತೀಚೆಗೆ ಪಂಚಾಯತ್ ಚುನಾವಣೆಗಳಲ್ಲಿ 40 ಕಗ್ಗೊಲೆಗಳಾಗಿವೆ. ಅಲ್ಲಿ ಕಾಂಗ್ರೆಸ್ ವರ್ಸಸ್ ಕಮ್ಯುನಿಸ್ಟ್ ಪಕ್ಷ, ಕಾಂಗ್ರೆಸ್ಸು ಕಮ್ಯುನಿಸ್ಟ್ ಪಕ್ಷ ಮೈತ್ರಿಕೂಟದಲ್ಲಿದ್ದಾವೆ. ಕಾಂಗ್ರೆಸ್ಸು ಕಮ್ಯುನಿಸ್ಟ್ ಪಕ್ಷ ಸೇರಿಕೊಂಡು ತೃಣಮೂಲ ಕಾಂಗ್ರೆಸ್ ವಿರುದ್ಧ ಬಡದಾಡ್ತಾ ಇದ್ದಾವೆ. ಇನ್ನು ಪಂಜಾಬ್ ಕಾಂಗ್ರೆಸ್ ಕಳ್ಕೊಂಡಿದೆ ಇತ್ತೀಚಿನ ವಿಧಾನಸಭಾ ಚುನಾವಣೆಯಲ್ಲಿ. ದೆಹಲಿ ಅರವಿಂದ್ ಕೇಜ್ರಿವಾಲ್ ಅಧಿಕಾರದಲ್ಲಿದ್ದಾರೆ. ದೆಹಲಿ ಮತ್ತು ಪಂಜಾಬ್ 2 ಕಡೆ ಆಮ್ ಆದ್ಮಿ ಪಕ್ಷ ಅಧಿಕಾರದಲ್ಲಿದೆ. ಇಷ್ಟು ರಾಜ್ಯಗಳನ್ನು ನೀವು ಬಿಟ್ಟುಕೊಡಿ, ಉಳಿದ ರಾಜ್ಯಗಳಲ್ಲಿ ನಾವು ನಿಮ್ಮನ್ನು ಬೆಂಬಲಿಸ್ತೀವಿ ಅಂತ. ಬಿಹಾರ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಪಂಜಾಬ್ ಇಲ್ಲಿ ಕಾಂಗ್ರೆಸ್ನ ಅಷ್ಟು ಬಲ ಉಳ್ಕೊಂಡಿಲ್ಲ. ಈಗ ಮುಂಬೈಯಲ್ಲಿ ನಡೆಯಲಿರುವ ಸಭೆಯಲ್ಲಿ ಇದರ ಡಿಟೇಲ್ಗಳ ಚರ್ಚೆ ಆಗ್ತವೆ. ಕಾಂಗ್ರೆಸ್ ಒಪ್ಪಿಕೊಳ್ಳಬೇಕು. ತನ್ನ ಮಿತ್ರ ಪಕ್ಷಗಳ ಈ ಷರತ್ತುಗಳಿಗೆ ಕಾಂಗ್ರೆಸ್ ಒಪ್ಪಿಕೊಳ್ಳಬೇಕು. ಎಷ್ಟರ ಮಟ್ಟಿಗೆ ಒಪ್ಪಿಕೊಳ್ಳುತ್ತೆ ಮುಂದಿನ ಸಭೆಯಲ್ಲಿ ಆಗಬೇಕಾಗಿರುವಂಥ ತೀರ್ಮಾನ. ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರೇ ಒಗ್ಗಟ್ಟಿನ ಪಾಠ ಹೇಳಿದ್ದಾರೆ 25 ಪಕ್ಷಗಳವರಿಗೆ. ಬೆಳಗ್ಗೆಯಿಂದಲೇ ಸಭೆ ಶುರುವಾಗಿತ್ತು. ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ನಡೆದಂಥ ಸಭೆ ಇವತ್ತಿನದು. ರಾಷ್ಟ್ರೀಯ ಮಟ್ಟದಲ್ಲಿ ನಾವೆಲ್ಲ ಒಗ್ಗಟ್ಟಾದರೂ ಲೋಕಲ್ ಲೆವೆಲ್ನಲ್ಲಿ ಸಮಸ್ಯೆಗಳಿದ್ದಾವೆ. ರಾಜ್ಯಗಳಲ್ಲಿ ನಮ್ಮ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ. ಉದಾಹರಣೆಗೆಲ್ಲೇ ಇತ್ತಲ್ಲ, ಮಮತಾ ಬ್ಯಾನರ್ಜಿನೂ ಈ ಸಭೆಗೆ ಬಂದಿದ್ದಾರೆ, ಕಾಂಗ್ರೆಸ್ನ ಎಲ್ಲ ಮುಖಂಡರು ಈ ಸಭೆಯಲ್ಲಿದ್ದಾರೆ. ಆದರೆ ಅಲ್ಲಿ ಕಾರ್ಯಕರ್ತರುಗಳ ಬಡದಾಡ್ತಿದ್ದಾರೆ.
ಇಂಥ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿ ನಿಂತ್ಕೊಳ್ಳಬೇಕು. ಜನರಿಗಾಗಿ ಭಿನ್ನಾಭಿಪ್ರಾಯಗಳನ್ನು ದೂರ ಇಟ್ಟು ಕೆಲಸ ಮಾಡಬೇಕಾಗಿದೆ. ದಲಿತರು ಆದಿವಾಸಿಗಳ ಸಲುವಾಗಿ ನಮ್ಮ ಭೇದಗಳನ್ನು ಮರೆತು ಒಗ್ಗಟ್ಟಾಗೋಣ. 26 ವಿಪಕ್ಷ ನಾಯಕರುಗಳಿಗೆ ಮಲ್ಲಿಕಾರ್ಜುನ ಖರ್ಗೆ ಇದೊಂದು ಕರೆ ಕೊಟ್ಟರು. ಅದರ ಜೊತೆಗೆ ಪ್ರಧಾನಮಂತ್ರಿ ಹುದ್ದೆ ತ್ಯಾಗಕ್ಕೂ ಸಿದ್ಧ ಅನ್ನುವ ಮಾತು ಬಂದಿದೆ. ದೇಶ ಉಳಿಬೇಕಿದ್ರೆ ಮೋದಿಯನ್ನು ಸೋಲಿಸಬೇಕು. ಕಾಂಗ್ರೆಸ್ ನಾಯಕರಿಗೆ ಪ್ರಧಾನಿ ಪಟ್ಟ ಸಿಗಬೇಕು ಅಂತ ನಾವು ಹಠ ಹಿಡಿಯೋದಿಲ್ಲ. ನಾವೆಲ್ಲ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದಾಗೋಣ. ದಲಿತರ ಅಭಿವೃದ್ಧಿ, ಅಲ್ಪಸಂಖ್ಯಾತರ ರಕ್ಷಣೆಗೆ ಒಂದಾಗೋಣ. ಪ್ರಧಾನಿ ಹುದ್ದೆಗೆ ಕಿತ್ತಾಡೋದು ಬೇಡ. ಅಧಿಕಾರಕ್ಕಾಗಿ ಅಲ್ಲ, ಸಾಮಾಜಿಕ ನ್ಯಾಯಕ್ಕಾಗಿ ಶ್ರಮಿಸೋಣ ಅಂತ ಕರೆ ಕೊಟ್ಟರು ಮಲ್ಲಿಕಾರ್ಜುನ ಖರ್ಗೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಹುಬ್ಬಳ್ಳಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್ ಕೂಡ ನಮ್ಮನ್ನು ಜಾಯ್ನ್ ಆಗ್ತಾರೆ, ನಮ್ಮ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಅವರು. ಪ್ರಶಾಂತ್, ಆಗಾಜ್ ತೋ ಅಚ್ಚಾ ಹೈ, ಅಂಜಾಮ್ ಖುದಾ ಜಾನೆ. ಅದೇ ನೋಡಿ, ನಿಶ್ಚಿತವಾಗಿ 2014 ಮತ್ತು 19ರಲ್ಲಿ ಯಾವುದು ಸಾಧ್ಯ ಆಗಿರಲಿಲ್ವೋ ಅದೊಂದು ಹೊಸ ರೂಪದಲ್ಲಿ, ಹೊಸ ಸ್ವರೂಪದಲ್ಲಿ, ಹೊಸ ಉತ್ಸಾಹದೊಡನೆ ವಿರೋಧ ಪಕ್ಷಗಳು ಒಟ್ಟಾಗಿ ಬಂದಿವೆ. ಭಾರತದ ರಾಜಕಾರಣದಲ್ಲಿ ಒಬ್ಬ ನಾಯಕ ಪ್ರಬಲನಾಗಿ ಬೆಳೆದಾಗ ಅವರ ವಿರುದ್ಧ ಉಳಿದವರು ಒಟ್ಟಾಗಿ ಬಂದಿರತಕ್ಕಂಥದ್ದು ಇದೇ ಮೊದಲೇನಲ್ಲ. ಇಂದಿರಾ ಗಾಂಧಿ ವಿರುದ್ಧ 67ರಲ್ಲಿ ಮೊದಲ ಬಾರಿ ಪ್ರಾದೇಶಿಕ ಪಕ್ಷಗಳು ಒಟ್ಟಾಗಿ ಬಂದವು. 9 ರಾಜ್ಯಗಳಲ್ಲಿ ಇಂದಿರಾ ಗಾಂಧಿ ಸೋತರು. ಮೊದಲ ಬಾರಿಗೆ UP ಕಾಂಗ್ರೆಸ್ನ ಕೈ ಬಿಟ್ಟಿದ್ದು ಅದೇ 1967ರಲ್ಲಿ. ನಂತರ ತುರ್ತು ಪರಿಸ್ಥಿತಿಯ ವಿರುದ್ಧದ ಹೋರಾಟದಲ್ಲೂ ಕೂಡ ಜಯಪ್ರಕಾಶ್ ನಾರಾಯಣ್ ನೇತೃತ್ವದಲ್ಲಿ ಮೊರಾರ್ಜಿ ದೇಸಾಯಿ, ರಾಜನಾರಾಯಣ್, ಪೀಲು ಮೋದಿ, ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ, ಜಾರ್ಜ್ ಫರ್ನಾಂಡಿಸ್, ಮಧು ದಂಡವತೆ ಇವರೆಲ್ಲರೂ ಒಟ್ಟಾಗಿ ಬಂದರು. ಸೋಷಿಯಲಿಸ್ಟ್, ಲೆಫ್ಟ್ ಆ್ಯಂಡ್ ರೈಟ್ ಈ 3 ಬ್ಲಾಕ್ಗಳು ಒಟ್ಟಾಗಿ ಬಂದವು. ಆಗ ಕೂಡ ಕಾಂಗ್ರೆಸ್ಸನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಆಯಿತು. 89ರಲ್ಲಿ ರಾಜೀವ್ ಗಾಂಧಿ ವಿರುದ್ಧ VP ಸಿಂಗ್ ಕಾಂಗ್ರೆಸ್ ಬಿಟ್ಟು ಹೊರಗಡೆ ಬಂದರು. ಜನತಾದಳ ಸ್ಥಾಪನೆ ಆಯಿತು. ಸೋಷಿಯಲಿಸ್ಟ್, ಲೆಫ್ಟ್, ರೈಟ್ ಎಲ್ಲರೂ ಕೂಡ ಒಟ್ಟಾಗಿ ಬಂದಿದ್ದರಿಂದ ಕಾಂಗ್ರೆಸ್ಸನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಆಯಿತು. ತದನಂತರ 96ರಲ್ಲಿ BJP ವಿರುದ್ಧ, ಅಂದರೆ ಕಾಂಗ್ರೆಸ್ನಿಂದ ಪ್ರಾಬಲ್ಯ BJP ಕಡೆ ಹೋದಾಗ 96ರಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ಕಾಂಗ್ರೆಸ್ ಅದಕ್ಕೊಂದು ಬೆಂಬಲವನ್ನು ನೀಡಿತು. BJPಯ ವಿರುದ್ಧ ಒಂದು ಮೈತ್ರಿಕೂಟ ಅಂತಕ್ಕಂಥದ್ದು. ತದನಂತರ 10 ವರ್ಷಗಳ UPA ಆಡಳಿತ. ಈಗ ಮೋದಿಯವರ ಒಂದು ಚಕ್ರಾಧಿಪತ್ಯ ಅಂತ ನೀವು ಕರೆಯೋದಾದರೆ 9 ವರ್ಷಗಳ ಕಾಲ ಒಂದೇ ಪಕ್ಷ 84ರ ನಂತರ 2 ಬಾರಿ ಲೋಕಸಭೆಯಲ್ಲಿ ಅಧಿಕಾರವನ್ನು ಹಿಡಿದಿರ್ತಕ್ಕಂಥದ್ದು ಪ್ರಾಯಶಃ ವಿಪಕ್ಷಗಳ ಒಗ್ಗೂಟುಗೆ ನಾಂದಿ ಹಾಡಿದೆ. ಆ ಅನಿವಾರ್ಯತೆಯನ್ನು ಕೂಡ ಸೃಷ್ಟಿಸಿದೆ. ಆದರೆ ಇದರಲ್ಲಿ ಹೊಸತೇನಿಲ್ಲ ಅಜಿತ್. ಅಂದರೆ ಏನೋ ಮಹಾಗಠಬಂಧನ್ ಆಗಿಬಿಡ್ತು, ಒಬ್ರಿಗೊಬ್ರು ವೋಟ್ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ, ಕಾಣ್ತಾ ಇಲ್ಲ. ಆದರೆ ಮಮತಾ ಬ್ಯಾನರ್ಜಿ, ಅರವಿಂದ್ ಕೇಜ್ರಿವಾಲ್ ಇವರೆಲ್ಲರೂ ಕೂಡ ಈ ಮಹಾಗಠಬಂಧನ್ಗೆ ಬಂದಿರತಕ್ಕಂಥದ್ದು ಒಂದು ಹೊಸ ಕುತೂಹಲವನ್ನಂತೂ ನಿಶ್ಚಿತವಾಗಿ ಸೃಷ್ಟಿಸಿದೆ. ಕಾಂಗ್ರೆಸ್ನ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರಾದೇಶಿಕ ಪಕ್ಷಗಳು ಒಟ್ಟಾಗಿ ಬರಲಿಕ್ಕೆ ತಯಾರಿರಲಿಲ್ಲ. ಆದರೆ ಕಾಂಗ್ರೆಸ್ ಬೆಂಬಲಿತ ಪ್ರಾದೇಶಿಕ ನಾಯಕರ ಒಂದು ನಾಯಕತ್ವವನ್ನು ಇಟ್ಕೊಂಡು ಈ ಒಂದು ಇಂಡಿಯಾ ಅಲೈನ್ಸ್ ಏನಿದೆ ಇದು ಮುಂದಕ್ಕೆ ಹೋಗ್ತಕ್ಕಂಥ ತೀರ್ಮಾನವನ್ನೇನು ತೆಗೆದುಕೊಂಡಿದೆ. ಆ ದೃಷ್ಟಿಯಿಂದ 2024ರ ಚುನಾವಣೆಗೆ ಒಂದು ಹೊಸ ಕುತೂಹಲವನ್ನಂತೂ ನಿಶ್ಚಿತವಾಗಿ ಸೃಷ್ಟಿಸಿದೆ. ಆದರೆ ಇಲ್ಲಿಗೆ ನೋಡಿ, ನೀವು ಈಗ ರಾಜ್ಯವಾರು ಈ ಅಲಯನ್ಸ್ ನಿಂದ ಯಾವ ಪಕ್ಷ ಇನ್ನೊಂದು ಪಕ್ಷಕ್ಕೆ ಲಾಭ ಮಾಡಿ ಕೊಡಬಹುದು ಅಂತ ನೋಡೋದಕ್ಕೆ ಹೊರಟ್ರೆ ಯಾರ್ಯಾರಿಗೆ ಮಾಡಿಕೊಡ್ತಾರೆ ಲಾಭ? ಅದೇ ನೋಡಿ, ಯಾವ ರಾಜ್ಯದಲ್ಲೂ ಕೂಡ ಸ್ಟ್ಯಾಟಿಕ್ ಅಲೈನ್ಸ್ಗಳಿವೆ. ಬಿಹಾರದಲ್ಲಿ ನಿತೀಶ್, ಲಾಲು, ಕಾಂಗ್ರೆಸ್ ಒಟ್ಟಿಗೆ ಇದ್ದಾರೆ, ಸರ್ಕಾರ ನಡೆಸ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್, ಜಯಂತ್ ಚೌಧರಿ ಒಟ್ಟಿಗೆ ಇದ್ದಾರೆ, ಕಾಂಗ್ರೆಸ್ ಒಟ್ಟಿಗಿತ್ತು. ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್, ಉದ್ಧವ್ ಠಾಕ್ರೆ ಮತ್ತು ಕಾಂಗ್ರೆಸ್ ಒಟ್ಟಿಗೆ ಇವೆ. ಹೌದು, ಹೊಸ ಅಲೈನ್ಸ್ ಏನಲ್ಲ, ಆದರೆ ರಾಷ್ಟ್ರೀಯ ಮಟ್ಟದಲ್ಲಿ ಒಟ್ಟಾಗಿ ಬಂದಿದ್ದಾರೆ. ಮಮತಾ ಬ್ಯಾನರ್ಜಿ ಒಂದು ಹೊಸ ಸೇರ್ಪಡೆ ಅಂತ ಅನಿಸುತ್ತೆ. ಕೆಲ ವರ್ಷಗಳ ನಂತರ ಮಮತಾ ಬ್ಯಾನರ್ಜಿ ಈ ಒಂದು ಹೊಸ ಕಾಂಗ್ರೆಸ್ ಜೊತೆ ಬರಲಿಕ್ಕೆ ಮಮತಾ ಬ್ಯಾನರ್ಜಿ ತಯಾರಾಗಿದ್ದಾರೆ. ಅದರಲ್ಲಿ CPM ಕೂಡ ಇದೆ.
ಅರವಿಂದ್ ಕೇಜ್ರಿವಾಲ್ ಕಾಂಗ್ರೆಸ್ ಅತಿ ಹೆಚ್ಚು ಕಾಂಗ್ರೆಸ್ಸನ್ನು ಯಾರಾದರೂ ದುರ್ಬಲಗೊಳಿಸಿದ್ರೆ ದಿಲ್ಲಿಯಲ್ಲಿರ್ಬೋದು, ಪಂಜಾಬ್ನಲ್ಲಿರ್ಬೋದು, ಗುಜರಾತ್ನಲ್ಲಿರ್ಬೋದು, ಉತ್ತರಾಖಂಡದಲ್ಲಿರ್ಬೋದು, ಅದು ಆಮ್ ಆದ್ಮಿ ಪಕ್ಷ. ಈಗ ಆಮ್ ಆದ್ಮಿ ಪಕ್ಷದ ಜೊತೆ ಕಾಂಗ್ರೆಸ್ನ ನಾಯಕರು ಭುಜಕ್ಕೆ ಭುಜ ಕೊಟ್ಟು ಕುಳಿತಿದ್ದಾರೆ. ಆ್ಯಕ್ಚುಲ್ ಇನ್ ಟರ್ಮ್ಸ್ ಆಫ್ ವೋಟ್ ಶಿಫ್ಟಲ್ಲಿ ಏನಾಗುತ್ತೆ, ಅದು ಹೇಗೆ ಮೈತ್ರಿ ಆಗತ್ತೆ, ಸೀಟ್ ಹಂಚಿಕೆ ಹೇಗೆ ಮಾಡ್ಕೊಳ್ತಾರೆ, ಇವೆಲ್ಲವೂ ಪ್ರಶ್ನಾರ್ಥಕವಾಗಿರ್ತಕ್ಕಂಥ ಅಂಶಗಳು. ನೋಡಿ, ವೋಟ್ ಟ್ರಾನ್ಸ್ಫರ್ ಹೇಗಾಗತ್ತೆ ಅಂತಕ್ಕಂಥದ್ದು ಅರ್ಥ ಆದರೆ ಮಾತ್ರ ನರೇಂದ್ರ ಮೋದಿಯನ್ನು ಟೇಕ್ ಆನ್ ಮಾಡಬಹುದಾ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಸಿಗ್ಬೋದು. ಯಾಕಂದ್ರೆ ನೋಡಿ, ಇಡೀ ದೇಶದಲ್ಲಿ ಇವತ್ತು ಯಾರಾದರೂ ಎಲ್ಲ ರಾಜ್ಯದಲ್ಲಿ ಹೋಗಿ ವೋಟ್ ತೆಗೆದುಕೊಳ್ಳುವ ಸಾಮರ್ಥ್ಯ ಇದ್ದರೆ ಅದು ನರೇಂದ್ರ ಮೋದಿಗೆ ಮಾತ್ರ. ಇನ್ನುಳಿದ ಯಾವುದೇ ನಾಯಕರಿಗೆ ಆ ಸಾಮರ್ಥ್ಯ ಇಲ್ಲ. ಮಾಯಾವತಿಗೊಬ್ಬರಿತ್ತು, ಮಾಯಾವತಿ ದುರ್ಬಲಗೊಂಡಿದ್ದಾರೆ. ಲಾಲು ನಿತೀಶ್ರ ಹೆಸರನ್ನು ನೋಡಿ ಕರ್ನಾಟಕದಲ್ಲಿ ಯಾರೂ ವೋಟ್ ಕೊಡಲ್ಲ. ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ಹೆಸರನ್ನು ನೋಡಿ ಉತ್ತರ ಪ್ರದೇಶದಲ್ಲಿ ಯಾರೂ ವೋಟ್ ಕೊಡಲ್ಲ. ಅಖಿಲೇಶ್ ಯಾದವ್ ಹೆಸರನ್ನು ನೋಡಿ ನಿಮಗೆ ಗುಜರಾತ್ನಲ್ಲಿ ಯಾರೂ ವೋಟ್ ಕೊಡಲ್ಲ. ಮಮತಾ ಬ್ಯಾನರ್ಜಿ ಹೆಸರನ್ನು ನೋಡಿ ಗೋವಾದಲ್ಲೂ ವೋಟ್ ಕೊಡಲಿಲ್ಲ ಜನ. ಆ ಕಾರಣದಿಂದ ಪ್ರಾದೇಶಿಕ ಪಕ್ಷಗಳ ಒಕ್ಕೂಟಕ್ಕೆ ನಿಶ್ಚಿತವಾಗಿ ಪೊಲಿಟಿಕಲ್ ಮಹತ್ವ ಇದೆ, ಪೊಲಿಟಿಕಲ್ ರಿಲೆವೆನ್ಸ್ ಇದೆ. ಬಿ ಜೆ ಪಿಯನ್ನು ಟೇಕ್ ಆನ್ ಮಾಡಲಿಕ್ಕೆ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ರೂಪುಗೊಳ್ತಾ ಇದೆ. ಆದರೆ ಎಲ್ಲಿಯವರೆಗೆ ರಾಷ್ಟ್ರೀಯ ನಾಯಕತ್ವ ಅಂದರೆ ಕಾಂಗ್ರೆಸ್ನ ನಾಯಕತ್ವಕ್ಕೆ ವೋಟ್ಗಳು ಸ್ವಂತ ಬಲದ ಮೇಲೆ ಬರೋದಿಲ್ವೋ ಅಲ್ಲಿಯವರೆಗೆ ಈ ಒಕ್ಕೂಟ ರಾಜ್ಯಗಳಿಗೆ ಸೀಮಿತವಾಗಿ ನಡೆಯುತ್ತೆ ಹೊರತು ರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯಾಲ್ಯೂ ಎಡಿಷನ್ ಇರಲ್ಲ. ಸುದ್ದಿ ದೃಷ್ಟಿಯಿಂದ, ನ್ಯೂಸ್ನ ದೃಷ್ಟಿಯಿಂದ, ನ್ಯಾಷನಲ್ ಪೊಲಿಟಿಕಲ್ ಸಿನಾರಿಯೋನ ದೃಷ್ಟಿಯಿಂದ ಮಹತ್ವ ಮತ್ತು ಪ್ರಸ್ತುತತೆ ಜಾಸ್ತಿ ಇರ್ಬೋದು. ಆದರೆ ನೀವು ಎಷ್ಟು ವೋಟನ್ನು ಶಿಫ್ಟ್ ಮಾಡಬಲ್ರಿ ಲೋಕಸಭಾ ಚುನಾವಣೆಯಲ್ಲಿ ಒಂದು ಪಕ್ಷ ಅಂತಕ್ಕಂಥದ್ದು ಮುಖ್ಯ ಆಗತ್ತೆ. ಹಾಗಾಗಿ ನನಗೆ ಪರ್ಸ್ನಲಿ ಅನಿಸ್ತಕ್ಕಂಥ ಜೇತ್, ಎಲ್ಲಿವರೆಗೆ ಕಾಂಗ್ರೆಸ್ ರಿವೈವ್ ಆಗೋದಿಲ್ವೋ, ಕೇವಲ ಕರ್ನಾಟಕ ಗೆದ್ದ ಮಾತ್ರಕ್ಕೆ ಕಾಂಗ್ರೆಸ್ ಇಡೀ ದೇಶವನ್ನು ಗೆಲ್ಲುತ್ತೆ ಅಂತಕ್ಕಂಥದ್ದನ್ನು ಇವತ್ತು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಕಾಂಗ್ರೆಸ್ ರಿವೈವ್ ಆಗುತ್ತೋ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಹೆಸರ ಮೇಲೆ ಎಲ್ಲ ರಾಜ್ಯಗಳಲ್ಲಿ 4-5% ವೋಟ್ ಶಿಫ್ಟ್ ಆಗ್ತವೋ ಆಗ ಮಾತ್ರ ಈ ರೀತಿಯ ಒಕ್ಕೂಟಗಳಿಗೆ ಅರ್ಥ ಬರುತ್ತೆ. ಆದರೆ ನರೇಂದ್ರ ಮೋದಿ ಏನೋ ನ್ಯಾಷನಲ್ ನರೇಟಿವನ್ನು ಫಿಕ್ಸ್ ಮಾಡೋಕ್ಕೆ ನೋಡ್ತಾರೆ. ಕಾಂಗ್ರೆಸ್ ಮತ್ತು ಈ ಪ್ರಾದೇಶಿಕ ಪಕ್ಷಗಳು ಇಂಡಿಯಾ ಅಲೈನ್ಸ್ ಅಂತ ಇವತ್ತಿಂದ ಅದನ್ನು ಕರೆಯೋದಾದರೆ, ಇಂಡಿಯಾ ಎಲ್ಲಿಯವರೆಗೆ ಇದನ್ನು ನ್ಯಾಷನಲ್ ನರೇಟಿವ್ ಬಿಟ್ಟು ಸ್ಟೇಟ್ ನರೇಟಿವ್ ತರುತ್ತೋ, ರಾಜ್ಯವಾರು ಅಗ್ರಿಗೇಟ್ನ ಹಂತಕ್ಕೆ ಈ ಚುನಾವಣೆ ತಂದರೆ ದಟ್ ಮಸ್ಟ್ ಬಿ ಅಡ್ವಾಂಟೇಜ್ ಇಂಡಿಯಾ. ಒಂದು ವೇಳೆ ಇದು ನ್ಯಾಷನಲ್ ನರೇಟಿವ್ ಆಗೇ ಉಳಿದ್ರೆ ಈ ಚುನಾವಣೆ ದಟ್ ಕ್ಯಾನ್ ಬಿ ಅಡ್ವಾಂಟೇಜ್ ನರೇಂದ್ರ ಮೋದಿ ಅಂತ ನನಗನ್ಸುತ್ತೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಅಜಿತ್, ಎಸ್, ಮಾರುತೇಶ್ ಕೂಡ ಲೈನ್ನಲ್ಲಿದ್ದಾರೆ. ಮಾರುತೇಶ್, ಏನು ಸಭೆ ಒಳಗೆ ಅಂದರೆ ಪೂರ್ವ ನಿರ್ಧಾರಿತ ಎಲ್ಲರೂ ಹೇಳಿದ್ದಕ್ಕೆ ಓಕೆ ಅಂದ್ರೆ, ಅಥವಾ ಏನಾದ್ರು ವಾದಗಳು ಪ್ರತಿವಾದಗಳು ಆ ರೀತಿಯಾಗಿ ಯಾರೋ ಹೇಳಿದ್ದಕ್ಕೆ ಇನ್ನೊಬ್ಬರದು ಭಿನ್ನಾಭಿಪ್ರಾಯ ಅಂಥದ್ದೇನಾದ್ರು ಆಯ್ತಂತ? ಏನಿದೆ ಇನ್ಸೈಡ್ ಇನ್ಫಾರ್ಮೇಷನು? ಅಜಿತ್, ಈಗ ಸಭೆಯ ಕಾರ್ಯಸೂಚಿಗಳನ್ನು ನೋಡಿದಾಗ ಬಹಳ ಡೀಟೇಲ್ ಆದಂಥ ಡಿಸ್ಕಷನ್ಸ್ ಆಗಿದೆ. ಆದರೆ ಅದರ ಮಾಹಿತಿಗಳು ಹೊರಗಡೆ ಬಂದಿಲ್ಲ. ಒಂದು ಬಹಳ ಪ್ರಮುಖವಾಗಿ ಈ ಸಭೆಯ ಔಟ್ಪುಟ್ಗಳು ಇದ್ದಂಥದ್ದು, ಈ ಸಭೆಯ ನೇತೃತ್ವವನ್ನು ಯಾರು ವಹಿಸ್ತಾರೆ ಅನ್ನೋದು ತೀರ್ಮಾನ ಆಗುತ್ತೆ ಅಂತ ಎಲ್ಲರೂ ಊಹಿಸಿದ್ರು. ಯಾರು ಕೂಡ ಬಂದಂಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಮೈತ್ರಿಕೂಟದ ನೇತೃತ್ವವನ್ನು ಯಾರು ವಹಿಸ್ತಾರೆ ಅನ್ನುವಂಥದ್ದು ಸಭೆಯ ಅಜೆಂಡಾದಲ್ಲಿ ಇತ್ತು. ಆ ಬಗ್ಗೆ ಯಾವುದೇ ಡೀಟೇಲ್ಗಳ ತೀರ್ಮಾನಗಳಾಗಿಲ್ಲ. ಡಿಸ್ಕಷನ್ಸ್ ಆಗಿದೆ, ಡಿಸಿಷನ್ಸ್ಗಳಾಗಿಲ್ಲ. ಇದರ ಜೊತೆಗೆ ಸೀಟ್ ಹಂಚಿಕೆಗೆ ಸಂಬಂಧಪಟ್ಟಾಗೂ ಕೂಡ ಚರ್ಚೆಗಳು ನಡೆದಿದೆ, ಅಂತಿಮ ತೀರ್ಮಾನ ಆಗಿಲ್ಲ. ಈಗ ಈ ಸಭೆಯಿಂದ ಆಗಿರ್ತಕ್ಕಂಥದ್ದು 3 ಅಂಶಗಳು. ಒಂದು, ಈ ಮೈತ್ರಿಕೂಟಕ್ಕೆ ಒಂದು ಹೆಸರು ಕೊಡೋದು, ಇದರ ಜೊತೆಗೆ 11 ಜನರ ಸಮನ್ವಯ ಸಮಿತಿ ಮಾಡೋದು, ಜೊತೆಗೆ ಮ್ಯಾನೇಜ್ಮೆಂಟ್ ಕಮಿಟಿ ಅಂದರೆ ಕ್ಯಾಂಪೇನ್ ಮ್ಯಾನೇಜ್ಮೆಂಟ್ ಕಮಿಟಿ ಒಂದು ಮಾಡೋದು. ಈ 3 ಅಂಶಗಳ ನಿರ್ಧಾರವನ್ನು ಮಾತ್ರ ಪ್ರಕಟ ಮಾಡಲಾಗಿದೆಯೇ ಹೊರತು ಸೀಟ್ ಹಂಚಿಕೆ ಇರ್ಬೋದು, ಯಾರು ನೇತೃತ್ವವನ್ನು ವಹಿಸಬೇಕು ಅನ್ನೋದರ ಕುರಿತಾಗಿ ಚರ್ಚೆಗಳೇ ನಡೆದಿದ್ದಾವೆ ವಿನಃ ಅದರ ನಿರ್ಧಾರಗಳು ಮಾತ್ರ ಇನ್ನೂ ಅಂತಿಮ ಆಗಿಲ್ಲ. ಹಾಗಾಗಿ 3ನೇ ಸಭೆ ಮುಂಬೈನಲ್ಲಿ ನಡೆಯುತ್ತೆ. ಬಹುಶಃ ಈ 11 ಜನರ ಸಮನ್ವಯ ಸಮಿತಿಯಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದು ಕೂಡ ಬಹಿರಂಗ ಆಗಿಲ್ಲ. ಆ 11 ಜನರ ಸಮನ್ವಯ ಸಮಿತಿಯ ಸಭೆಗಳು ನಡೆದ ಮೇಲೆ ಅಂತಿಮವಾಗಿ ಯಾರು ಇದರ ನಾಯಕತ್ವವನ್ನು ವಹಿಸ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಈ ಹಿಂದೆ ಮೈತ್ರಿ ಆದಂಥ ಸಂದರ್ಭದಲ್ಲೂ ಕೂಡ ಮಮತಾ ಬ್ಯಾನರ್ಜಿಯವರು ಸ್ವಯಂ ಕಾಂಗ್ರೆಸ್ನ ನೇತೃತ್ವವನ್ನು ವಹಿಸಬಾರ್ದು ಅನ್ನುವಂಥ ಹಠ ಹಿಡಿದಿದ್ರು.
ಹಾಗಾಗಿ ನಿತೀಶ್ ಕುಮಾರ್ ಅದರ ನೇತೃತ್ವವನ್ನು ವಹಿಸ್ಕೊಂಡಿದ್ರು. ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಅದರ ನೇತೃತ್ವವನ್ನು ವಹಿಸುತ್ತಾ ಅನ್ನೋದು ಕುತೂಹಲದ ಪ್ರಶ್ನೆಯಾಗಿತ್ತು ಇವತ್ತಿನ ಸಭೆಯದ್ದು. ಆದರೆ ಆ ತೀರ್ಮಾನಗಳು ಆಗದೇ ಇರುವುದು ಎಲ್ಲ ಒಂದು ಕಡೆ ಇನ್ನೂ ಪೂರ್ಣ ಪ್ರಮಾಣದ ಸಹಮತ ವ್ಯಕ್ತ ಆಗಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಹಾಗಾಗಿ ಮುಂದಿನ ಹಂತದ ಸಭೆಗಳಲ್ಲಿ ಈ ಲೀಡರ್ಶಿಪ್ ಅನ್ನೋದು ಬಹಳ ಮುಖ್ಯ, ಯಾರ ನೇತೃತ್ವದಲ್ಲಿ ಹೋಗ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಪ್ರಶಾಂತ್ ನಾಥ್ ಸರ್ ಆಗಲೇ ಹೇಳ್ತಾ ಇದ್ರು, ನಾಯಕತ್ವ ವಿಚಾರ ಬಂದಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ವೋಟ್ ಗಳಿಸಬಹುದಾದಂಥ ನಾಯಕತ್ವ ಇರುವಂಥದ್ದು ಬಿಜೆಪಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ. ಆ ಥರದ ನಾಯಕತ್ವ ಕಾಂಗ್ರೆಸ್ನಲ್ಲಿ ಇಲ್ಲ. ಸೊ ಹಾಗಾಗಿ ಅದರ ನೇತೃತ್ವವನ್ನು ಯಾರು ವಹಿಸ್ತಾರೆ ಅನ್ನೋದು ಡೀಟೇಲ್ ಡಿಸ್ಕಷನ್ಸ್ಗಳಾಗಿದೆ. ಸಹಜವಾಗಿ ಕಾಂಗ್ರೆಸ್ ಕ್ಲೈಮ್ ಮಾಡುತ್ತೆ, 4 ರಾಜ್ಯಗಳಲ್ಲಿ ನಾವು ಅಧಿಕಾರದಲ್ಲಿ ಇದ್ದೀವಿ, ಕರ್ನಾಟಕದಲ್ಲಿ ಅಭೂತಪೂರ್ವ ಗೆಲುವನ್ನು ಸಾಧಿಸಿದ್ದೀವಿ. ಆದರೆ ಕಳೆದ ಬಾರಿ ಆ ಥರ ಕ್ಲೈಮ್ ಮಾಡೋಕ್ಕೆ ಕಾಂಗ್ರೆಸ್ಗೆ ಅವಕಾಶ ಇರಲಿಲ್ಲ. ಈ ಬಾರಿ ಆ ಥರದೊಂದು ಅವಕಾಶ ಕರ್ನಾಟಕದ ಫಲಿತಾಂಶದಿಂದ ಸೃಷ್ಟಿಯಾಗಿದೆ. ಹಾಗಾಗಿ ಆ ಕ್ಲೈಮನ್ನು ಕಾಂಗ್ರೆಸ್ ನಿಶ್ಚಿತವಾಗಿಯೂ ಮಾಡುತ್ತೆ. ಕಾಂಗ್ರೆಸ್ನ ಕ್ಲೈಮ್ಗೆ ಇತರ ಮಿತ್ರ ಪಕ್ಷಗಳು ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದು ಇನ್ನೂ ಕೂಡ ಹೊರಬಂದಿಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ಅದು ಗೊತ್ತಾಗ್ಬೋದು ಅನ್ಸುತ್ತೆ. ಈ ಸಭೆ 3 ಅದರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಭೆಯಲ್ಲಿ ಹೇಳಿದ್ದಾರೆ ಎನ್ನಲಾದಂತಹ ಒಂದು ಮಾತು, ಪ್ರಧಾನಿ ಹುದ್ದೆಗಾಗಿ ನಮ್ಮಲ್ಲಿ ಕಿತ್ತಾಟ ಬೇಡ ಅಂತ. ಅದರ ಅರ್ಥ ಪ್ರೈಮ್ ಮಿನಿಸ್ಟೀರಿಯಲ್ ಕ್ಯಾಂಡಿಡೇಟ್ ಅಂತ ಒಂದು ಫೇಸ್ ಇಲ್ಲದೇನೆ ಚುನಾವಣೆಗೆ ಹೋಗಬೇಕು ಅನ್ನುವಂಥದ್ದು ಯೋಚನೆ ಇದೆಯಾ? ಇದೇ ಪ್ರಶ್ನೆಗೆ ನಾನು ಪ್ರಶಾಂತ್ ನಾಥ್ ಹತ್ರ ಕೂಡ ಹೋಗ್ತೀನಿ. ಇವತ್ತು ನರೇಂದ್ರ ಮೋದಿಯ ಪ್ರೆಸೆನ್ಸ್ನಲ್ಲಿ ಚುನಾವಣೆಗಳು ನಡೀತಾ ಇರುವ ರೀತಿಯಲ್ಲಿ ಒಂದು ಇನ್ನೆವಿಟಬಲ್ ಕ್ವಶನ್ ಏನಂದರೆ ಮೋದಿ ವಿರುದ್ಧ ಯಾರು ಆಗಿದ್ರೆ ಪ್ರೈಮ್ ಮಿನಿಸ್ಟ್ರು ಅಂತ. ಪ್ರಧಾನಮಂತ್ರಿ ಅಭ್ಯರ್ಥಿಯ ಹೆಸರು ಘೋಷಿಸದೆ ಚುನಾವಣೆಗೆ ಹೋಗಬೇಕು ಅನ್ನುವ ಯೋಚನೆ ಏನಾದ್ರು ಇದೆಯಾ? ನಿಶ್ಚಿತವಾಗಿ ಈಗ ಯಾರ ಒಬ್ಬ ಹೆಸರು ಘೋಷಣೆ ಮಾಡಿದರೆ ನಿಶ್ಚಿತವಾಗಿಯೂ ಅಲ್ಲಿ ವೈರುಧ್ಯಗಳು ಬರುತ್ತೆ, ಭಿನ್ನಾಭಿಪ್ರಾಯಗಳು ಬಂದೇ ಬರುತ್ತೆ. ಈ ಕಡೆ ನಿತೀಶ್ ಕುಮಾರ್ ಇದ್ದಾರೆ, ಮಮತಾ ಬ್ಯಾನರ್ಜಿ ಕೂಡ ಇದ್ದಾರೆ. ಕಾಂಗ್ರೆಸ್ನಿಂದ ಯಾರು ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅನ್ನುವಂಥದ್ರಲ್ಲೇ ಒಂದು ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಈ ಪ್ರಧಾನಮಂತ್ರಿ ಹುದ್ದೆಯ ಘೋಷಣೆಯನ್ನು ಅಂದರೆ ಯಾರು ಅದರ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅನ್ನೋದನ್ನು ಬಿಂಬಿಸದೆ ಸಾಮೂಹಿಕವಾಗಿ ಹೋಗುವಂಥದ್ದೇ ಸೂಕ್ತವಾದಂಥ ಮಾರ್ಗ. ಇಲ್ಲಾಂದರೆ ಒಂದು ವೇಳೆ ಯಾರು ನಿತೀಶ್ ಕುಮಾರೋ ಅಥವಾ ಮಮತಾ ಬ್ಯಾನರ್ಜಿಯೋ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಘೋಷಣೆ ಮಾಡಿದರೆ ಅದು ಈ ಮೈತ್ರಿಕೂಟದ ಒಡಕಿಗೂ ಕೂಡ ಕಾರಣ ಆಗಬಹುದಾದಂತಹ ಆತಂಕ ಇದೆ. ಹಾಗಾಗಿನೇ ಆರಂಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಭೆ ಆರಂಭ ಆದಂಥ ಸಂದರ್ಭದಲ್ಲಿ ಆ ಒಂದು ಮಾತು ಹೇಳಿದ್ದೆ ಬಹಳ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ. ಯಾಕಂದರೆ ಕಾಂಗ್ರೆಸ್ ಇದನ್ನು ಪ್ರೈಮ್ ಮಿನಿಸ್ಟರ್ ಹುದ್ದೆಯ ಅಧಿಕಾರದಿಂದ ಆಸೆಗಾಗಿ ಬಂದಿಲ್ಲ, ನಾವೆಲ್ಲ ಅಧಿಕಾರದಿಂದ ಹೊರತಾಗಿ ಯೋಚನೆ ಮಾಡಬೇಕಾಗಿದೆ, ದೇಶದ ಪರಿಸ್ಥಿತಿಯನ್ನು ಗಮನದಲ್ಲಿ ಇಟ್ಕೊಂಡು ನಾವೆಲ್ಲ ಒಗ್ಗೂಡಬೇಕು. ಅಂದರೆ ಮುಂದಿನ 5 ವರ್ಷಗಳು ಗೆಲ್ಲದೆ ಹೋದರೆ ವಿಪಕ್ಷಗಳ ಪಾಲಿಗೆ ಅತ್ಯಂತ ಕಷ್ಟಕರ ದಿನಗಳಾಗುತ್ತೆ ಅನ್ನುವಂಥ ಅರಿವು ಕಾಂಗ್ರೆಸ್ಗೂ ಇದೆ. ಹಾಗಾಗಿ ಮೈತ್ರಿಕೂಟದ ಸದಸ್ಯ ಪಕ್ಷಗಳಿಗೂ ಕೂಡ ಇರುವಂಥದ್ದು. ಆ ಕಾರಣಕ್ಕಾಗಿಯೇ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಮಾತನ್ನು ಹೇಳಿದ್ದಾರೆ. ಎಲ್ರಿಗೂ ಅನಿಸಿದ್ದೆ ಏನು ಅಂದರೆ ಕಾಂಗ್ರೆಸ್ಸೇ ಪ್ರೈಮ್ ಮಿನಿಸ್ಟ್ರಿಯಲ್ ಕ್ಯಾಂಡಿಡೇಟನ್ನು ಕ್ಲೈಮ್ ಮಾಡ್ಬೋದು ಅನ್ನುವಂಥದ್ದಿತ್ತು. ಆದರೆ ಸಭೆಯಲ್ಲಿ ಆ ವಿಚಾರವನ್ನು ಖರ್ಗೆಯವರು ಪ್ರಸ್ತಾಪ ಮಾಡದಲ್ಲೇ ಇರೋದ್ರಿಂದ ಆ ವಿಚಾರದಲ್ಲಿ ಯಾವುದೇ ಗೊಂದಲಗಳು ಏರ್ಪಟ್ಟಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಸಮಾಧಾನವಾಗಿದ್ದಾರೆ. ಮುಂದಿನ ಹಂತಗಳಲ್ಲಿ ಈ ನಾಯಕತ್ವ ಘೋಷಣೆ ಆಗದೆ ಚುನಾವಣೆಗೆ ಹೋಗೋದೇ ಒಳಿತು ಅನ್ನುವಂಥದ್ದೇನಾದ್ರೂ ಆದರೆ ನಿಶ್ಚಿತವಾಗಿಯೂ ಸಾಮೂಹಿಕ ನಾಯಕತ್ವ ಅನ್ಕೊಂಡೆ ಹೋಗ್ತಾರೆ ಅಥವಾ ಮೈತ್ರಿ. ಪ್ರಶಾಂತ್, ಥಿಯರಿಟಿಕಲಿ ಕರೆಕ್ಟ್ ಅನ್ಸುತ್ತೆ. ಪ್ರಧಾನಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡಬೇಕು ಅಂತಿಲ್ಲ, ಶಾಸಕಾಂಗ ಪಕ್ಷದ ಸಭೆ ನಾಯಕನನ್ನು ಆರಿಸುತ್ತೆ. ಬಟ್ ಒಂದು ಕಡೆ ಮೋದಿ ಅಂಥ ಲೀಡರ್ ಇದ್ದಾಗ ಅವ್ರನ್ನ ಸೋಲಿಸಬೇಕು ಅಂತ ಹೊರಟವ್ರು ಯಾರನ್ನ ಪ್ರಧಾನಮಂತ್ರಿ ಮಾಡ್ತೀರಿ ಅಂತ ಜನ ಪ್ರಶ್ನೆ ಬರುತ್ತಾ ಅಂತ. ಅಜಿತ್ ನೋಡಿ, ಎಷ್ಟೇ ಪಾರ್ಲಿಮೆಂಟ್ರಿ ಡೆಮೋಕ್ರಸಿ ಅಂತ ನಾವು ಹೇಳ್ಕೊಂಡ್ರೂ ಕೂಡ ಅಂತಿಮವಾಗಿ ನಾಯಕ ಯಾರು ಅಂತಕ್ಕಂಥದ್ದು ಭಾರತದ ರಾಜಕಾರಣ ಮತ್ತು ಭಾರತದ ಚುನಾವಣೆಯಲ್ಲಿ ಜನರ ಮಸ್ತಿಷ್ಕದ ಮೇಲೆ ಹೆಚ್ಚು ಪರಿಣಾಮ ಬೀರ್ತಕ್ಕಂಥ ಪ್ರಶ್ನೆ ಅದು. ನಾಯಕ ಯಾರು ಅಂತಕ್ಕಂಥ ಸಾಮೂಹಿಕ ನಾಯಕತ್ವದಲ್ಲಿ ಹೋಗಿರ್ತಕ್ಕಂಥ ಎಷ್ಟು ಚುನಾವಣೆಯಲ್ಲಿ ಎಷ್ಟು ಪಕ್ಷಗಳು ಗೆದ್ದಿವೆ? ಹಾರ್ಡ್ಲಿ 25 to 30%. ಒಬ್ಬ ನಾಯಕ ಇದ್ದಾಗ ಅನೇಕ ಪಕ್ಷಗಳು ಚುನಾವಣೆಗಳನ್ನು ಗೆದ್ದಿವೆ. ಹೀಗಾಗಿ ನರೇಂದ್ರ ಮೋದಿ ವಿರುದ್ಧ ಯಾರು ಎನ್ನುವ ಪ್ರಶ್ನೆಗೆ ಇವತ್ತಿಲ್ಲ ನಾಳೆ ಆದರೂ ಇಂಡಿಯಾ ಅಲೈನ್ಸ್ ಒಂದು ಉತ್ತರವನ್ನು ಕಂಡುಹಿಡಿಯಬೇಕಾಗತ್ತೆ. ಇಂಟ್ರೆಸ್ಟಿಂಗ್ಲಿ ನೋಡಿ ಅಜಿತ್, ಕರ್ನಾಟಕದ ಚುನಾವಣೆಗಿಂತ ಮುಂಚೆ ಇಟ್ ವಾಸ್ ಡಿಸೈಡೆಡ್ ನಿತೀಶ್ ಕುಮಾರ್ ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡಬೇಕು, ಈ ಒಕ್ಕೂಟದ ಒಂದು ಸಂಚಾಲಕರಾಗಿ ನಿತೀಶ್ ಕುಮಾರ್ ಇರ್ತಾರೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಗಳು ನಡೆದಿತ್ತು. ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಹುದ್ದೆಯನ್ನು ತೇಜಸ್ವಿ ಯಾದವ್ಗೆ ಬಿಟ್ಟುಕೊಡ್ತಾರೆ, ರಾಷ್ಟ್ರ ರಾಜಕಾರಣಕ್ಕೆ ಬರ್ತಾರೆ, ಮುಂದಿನ 10 ತಿಂಗಳ ಕಾಲ ಇಡೀ ದೇಶದಾದ್ಯಂತ ಓಡಾಡ್ತಾರೆ ಅಂತಕ್ಕಂಥದ್ದು. ಆದರೆ ಯಾವಾಗ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಯನ್ನು ಕಾಂಗ್ರೆಸ್ ಗೆದ್ದುಕೊಂತು,
ಕಾಂಗ್ರೆಸ್ ಒಂದು ಅಪ್ಬಿಟ್ ಮೂಡ್ನಲ್ಲಿದೆ. ಮಧ್ಯಪ್ರದೇಶ್, ಛತ್ತೀಸ್ಗಢ, ರಾಜಸ್ಥಾನದ ಚುನಾವಣೆಗಳಲ್ಲೂ ಕೂಡ ನಾವು ಈ ಪರ್ಫಾರ್ಮೆನ್ಸನ್ನು ರಿಪೀಟ್ ಮಾಡ್ತೀವಿ. ರಿಪೀಟ್ ಮಾಡಿದರೆ ನಾವೇ 100-120 ಸ್ಥಾನಗಳನ್ನು ತಲುಪಬಹುದು. ಆಗ ನಿತೀಶ್ ಕುಮಾರ್ಗೆ ಈಗಿನಿಂದಲೇ ನಾವು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತಕ್ಕಂಥದ್ದನ್ನು ಘೋಷಿಸುವುದು ಯಾಕೆ ಅನ್ನುವ ರೀಥಿಂಕಿಂಗ್ ಕೂಡ ಕಾಂಗ್ರೆಸ್ನಲ್ಲಿದೆ. ಹೀಗಾಗಿ ಇವತ್ತಿನ ಸಭೆಯಲ್ಲೂ ಕೂಡ ನೀವು ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿ ಯಾರು ಅಂತಕ್ಕಂಥದ್ದನ್ನು ನಿರ್ಧರಿಸೋದು ಬೇಡ ಅಂತಕ್ಕಂಥ ಒಂದು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಇನ್ನೊಂದು ಸೈಲೆಂಟಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ, ಎಲ್ಲೂ ಬರದ ಸೋನಿಯಾ ಗಾಂಧಿ ಇವತ್ತಿನ ಸಭೆಗೆ ಯಾಕೆ ಬಂದಿದ್ರು? ಪ್ರಾಯಶಃ ಆ ಪ್ರಶ್ನೆಗೆ ಕಾಂಗ್ರೆಸ್ನ ಸ್ಟ್ರಾಟಜಿಯ ಉತ್ತರ ಸಿಗುತ್ತೆ. ಚುನಾವಣಾ ಪ್ರಚಾರಕ್ಕೆ ಹೋಗದ ಸೋನಿಯಾ ಗಾಂಧಿ, UPA ಸಭೆಗಳನ್ನು ನಡೆಸದ ಸೋನಿಯಾ ಗಾಂಧಿ ಯಾಕೆ ಬಂದಿದ್ದರು ಅಂತಂದರೆ, ನೇತೃತ್ವ ಕಾಂಗ್ರೆಸ್ ಬಳಿ ಇರಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ಸಿಗರಲ್ಲಿ ಸ್ಪಷ್ಟವಾಗಿದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಮಮತಾ ಬ್ಯಾನರ್ಜಿ ಬರೋಲ್ಲ, ಅರವಿಂದ್ ಕೇಜ್ರಿವಾಲ್ ಜೊತೆಗೆ ಬರೋಲ್ಲ. ಹಾಗಾಗಿ ಸೋನಿಯಾ ಗಾಂಧಿ ನೇತೃತ್ವದ ಬಗ್ಗೆ ಉಳಿದ ಪಕ್ಷಗಳಿಗೂ ಒಂದು ಗೌರವವಿದೆ. 10 ವರ್ಷಗಳ ಕಾಲ UPA ಚೇರ್ಪರ್ಸನ್ ಆಗಿದ್ದರು. ಶಿ ಇಸ್ ಅ ವೆರಿ ಗ್ರೇಸ್ಫುಲ್ ಲೇಡಿ. ಆ ಕಾರಣದಿಂದ ನನಗನ್ಸುತ್ತೆ ಇವತ್ತು ಸೋನಿಯಾ ಗಾಂಧಿಯವರನ್ನು ಅವರ ಅನಾರೋಗ್ಯದ ಮಧ್ಯೆಯೂ ಕೂಡ ಕಾಂಗ್ರೆಸ್ ಅವರನ್ನು ಬೆಂಗಳೂರಿನ ಸಭೆಗೆ ಕರೆದುಕೊಂಡು ಬಂದಿತ್ತು. ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ, ಮುಂಬರುವ ದಿನಗಳಲ್ಲಿ ಪದೇ ಪದೇ ಈ ನಾಯಕತ್ವದ ಪ್ರಶ್ನೆ ಏಳಬಾರ್ದು ಅಂತಕ್ಕಂಥದ್ದು. ಅದೇ ನೋಡಿ, ಕಾಂಗ್ರೆಸ್ನ ನಾಯಕತ್ವದಲ್ಲಿ ಪ್ರಾದೇಶಿಕ ಪಕ್ಷಗಳು ಇವತ್ತು ಬರ್ತಾವ ಅಂತಕ್ಕಂಥದ್ದು ಕೂಡ ದೊಡ್ಡ ಪ್ರಶ್ನೆ. ಮಮತಾ ಬ್ಯಾನರ್ಜಿ, ಅರವಿಂದ್ ಕೇಜ್ರಿವಾಲ್ ಮತ್ತು ಉಳಿದ ಸಣ್ಣ ಸಣ್ಣ ಪಕ್ಷಗಳಿಗಿರ್ತಕ್ಕಂಥ ಆತಂಕ, ಈಗ ಲಾಲು ಯಾದವ್, ನಿತೀಶ್ ಕುಮಾರ್ ಅವರು, ಅಖಿಲೇಶ್ ಯಾದವ್, ಎಲ್ರಿಗೂ ಇರ್ತಕ್ಕಂಥ ಆತಂಕ ಏನು? ದ ಡೇ ನೋಡಿ, ಕಾಂಗ್ರೆಸ್ ಯಾವಾಗ ಬಹುಮತವನ್ನು ದೇಶದಲ್ಲಿ ಕಳೆದುಕೊಳ್ತು, ಯಾವಾಗ ಕಾಂಗ್ರೆಸ್ 200ರ ಗಡಿ ಒಳಗಡೆ ಬಂತು, ಬಾಬ್ರಿ ಮಸೀದ್ ಧ್ವಂಸದ ಪ್ರಕರಣದ ನಂತರ ಮುಸಲ್ಮಾನರು ಕಾಂಗ್ರೆಸ್ಸನ್ನು ಬಿಟ್ಟು ಪ್ರಾದೇಶಿಕ ಪಕ್ಷಗಳತ್ತ ಯಾವಾಗ ವಾಲಿಕ್ಕೆ ಆರಂಭಿಸಿದ್ರೋ, ಕಾಂಗ್ರೆಸ್ 200ರ ಒಳಗಡೆ ಬಂತು. ದ ಡೇ ಕಾಂಗ್ರೆಸ್ ರಿವೈವ್ಸ್ ಇನ್ ದಿಸ್ ಕಂಟ್ರಿ, ಮುಸ್ಲಿಮ್ ವಿಲ್ ಗ್ರೇವಿಯೇಟ್ ಟುವರ್ಡ್ಸ್ ಕಾಂಗ್ರೆಸ್. ಪ್ರಾದೇಶಿಕ ಪಕ್ಷಗಳು ಇವತ್ತು ಯಾರು ಕಾಂಗ್ರೆಸ್ ಜೊತೆ ಕಾಣಿಸ್ಕೊಳ್ತಾ ಇವೆ, ಆ ಪ್ರಾದೇಶಿಕ ಪಕ್ಷಗಳಿಗೆ ಈ ಆತಂಕವೂ ಕೂಡ ಇರುತ್ತೆ. BJPಯನ್ನು, ನರೇಂದ್ರ ಮೋದಿಯನ್ನು ಟೇಕ್ ಆನ್ ಮಾಡುವವರೆಗೆ ಕಾಂಗ್ರೆಸ್ನ ದೋಸ್ತಿ, ಮಿತ್ರತ್ವ, ಅಲೈನ್ಸ್ ಪ್ರಾದೇಶಿಕ ಪಕ್ಷಗಳಿಗೆ ಬೇಕಾಗತ್ತೆ. ಆದರೆ ಇವತ್ತಿನ BJPಯ ರೀತಿಯಲ್ಲಿ ಯಾವಾಗ ಕಾಂಗ್ರೆಸ್ ರಿವೈವ್ ಆಗುತ್ತೋ, ಮುಸ್ಲಿಮ್ಸ್ ವೋಟ್ ಶಿಲ್ ಡೆಫಿನೆಟ್ಲಿ ಶಿಫ್ಟ್ ಟುವರ್ಡ್ಸ್ ಕಾಂಗ್ರೆಸ್. ಆಗ ಇವತ್ತು ಯಾಕೆ JDS ಕರ್ನಾಟಕದಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದೆ? ಹಳೆ ಮೈಸೂರು ಭಾಗದ ಮುಸ್ಲಿಮರು ಸಾರಾಸಗಟಾಗಿ ಮಾಸ್ ಶಿಫ್ಟೆಡ್ ಟು ಕಾಂಗ್ರೆಸ್. JDSನ ಇವತ್ತು ಅಸ್ತಿತ್ವದ ಪ್ರಶ್ನೆ ಯಾಕೆ ಎದುರಾಗಿದೆ? ಯಾಕಂದರೆ ಒಂದು ಫಿಕ್ಸ್ಡ್ ವೋಟ್ ಬ್ಯಾಂಕ್ JDS ಜೊತೆಗೆ ನಿಲ್ಲದೆ ಅದು ನಾಳೆ BJP ಜೊತೆಗೆ ಹೋಗ್ಬೋದು ಅನ್ನುವ ಕಾರಣಕ್ಕೆ ಕಾಂಗ್ರೆಸ್ ರಿವೈವ್ ಆದಾಗ ಅದು ಕಾಂಗ್ರೆಸ್ ಕಡೆ ಶಿಫ್ಟ್ ಆಯಿತು. ಇಡೀ ದೇಶದಲ್ಲಿ ನೀವು ಅಖಿಲೇಶ್ ಯಾದವ್ ನೋಡಿ, ಅಖಿಲೇಶ್ ಯಾದವ್ ತುಂಬ ಕಾಂಗ್ರೆಸ್ಸನ್ನು ಸ್ಕೋಪ್ ಕೊಟ್ಟರೆ ಉತ್ತರ ಪ್ರದೇಶದಲ್ಲಿ 2009ರಲ್ಲಿ ಕಾಂಗ್ರೆಸ್ 22 ಸ್ಥಾನ ಗೆದ್ದಿತ್ತು. ಯಾಕೆ ಗೆದ್ದಿತ್ತು? ಬಹುತೇಕ ಮುಸ್ಲಿಂ ಬಾಹುಳ್ಯ ಸೀಟ್ಗಳನ್ನು ಕಾಂಗ್ರೆಸ್ ಗೆದ್ದುಕೊಂಡಿತ್ತು. ಈ ಆತಂಕವೂ ಕೂಡ ಪ್ರಾದೇಶಿಕ ಪಕ್ಷಗಳಿಗಿರುತ್ತೆ. ನೋಡಿ, ರಾಜಕಾರಣದಲ್ಲಿ ಮೈತ್ರಿ ಅಂದರೆ ಅದು ಕೊಡೋದು ತೆಗೆದುಕೊಳ್ಳೋ ವ್ಯವಹಾರ. ಕೊಡೋದು ತೆಗೆದುಕೊಳ್ಳೋದು ಅಂದರೆ ಏನು? ವೋಟ್ ಕೊಡಬೇಕು, ವೋಟ್ ತೆಗೆದುಕೊಳ್ಳಬೇಕು. ನಾನು ಕೊಡೋದು ತೆಗೆದುಕೊಳ್ಳೋ ವ್ಯವಹಾರ ಅಂದರೆ ಹಣಕಾಸಿನ ದೃಷ್ಟಿಯಿಂದ ಹೇಳ್ತಾ ಇಲ್ಲ. ಆ ವೋಟ್ ಕೊಡಬೇಕು, ವೋಟ್ ತೆಗೆದುಕೊಳ್ಬೇಕು ಅನ್ನುವ ಸಂದರ್ಭದಲ್ಲಿ ಅದು ಹೇಗೆ ವೋಟ್ ಶಿಫ್ಟ್ ಆಗುತ್ತೆ, ವೋಟ್ ಒಬ್ರಿಗೊಬ್ರಿಗೆ ಟ್ರಾನ್ಸ್ಫರ್ ಆಗುತ್ತಾ, ಆಲ್ ಇಂಡಿಯಾ ಲೆವೆಲ್ನಲ್ಲಿ ಏನಾಗುತ್ತೆ, ಈ ಪ್ರಶ್ನೆಗಳು ಪ್ರಾಯಶಃ ಮಹಾಗಠಬಂಧನ್ಗೆ ಮುಂದಿನ ದಿನದಲ್ಲಿ ಕಾಡ್ತವೆ. ನಾಯಕತ್ವ ಯಾರು ಅನ್ನುವ ಪ್ರಶ್ನೆಗೂ ಕೂಡ ಉತ್ತರವನ್ನು ಕಂಡುಹಿಡಿಯಬೇಕಾಗತ್ತೆ. ಕಾಂಗ್ರೆಸ್ ಈಗ ಬಯಸ್ತಾ ಇದೆ, ಒಂದು ವೇಳೆ ಮುಂದಿನ 4 ಚುನಾವಣೆಗಳಲ್ಲಿ ತೆಲಂಗಾಣ, ಮಧ್ಯಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನದಲ್ಲಿ ಕಾಂಗ್ರೆಸ್ ರಿವೈವ್ ಆದರೆ ನಾವ್ಯಾಕೆ ಪ್ರಾದೇಶಿಕ ಪಕ್ಷಗಳಿಗೆ ನೇತೃತ್ವವನ್ನು ಕೊಟ್ಟು ಹಿಂಬದಿಯಲ್ಲಿ ನೇಪಥ್ಯದಲ್ಲಿರಬೇಕು ಅಂತಕ್ಕಂಥದ್ದು ಕೂಡ ಕಾಂಗ್ರೆಸ್ಗೆ ಅನಿಸುತ್ತೆ. ಸಹಜವಾಗಿ ಕಾಂಗ್ರೆಸ್ಗೂ ಕೂಡ ನಾಯಕತ್ವವನ್ನು ವಹಿಸ್ಕೊಳ್ಬೇಕು ಅಂತಕ್ಕಂಥದ್ದು ಮನಸ್ಸಿದೆ. ಆದರೆ ಅದಕ್ಕೊಂದು ಲೆಜಿಟಿಮಸಿ ಬೇಕಾಗುತ್ತೆ. ಕಾಂಗ್ರೆಸ್ಗೆ ಇವತ್ತು ಕರ್ನಾಟಕದ ಗೆಲುವಿನ ನಂತರ ಅನ್ನಿಸ್ತಾ ಇದೆ, ಇನ್ನೂ 2 ಹೆಜ್ಜೆ ನಾವು ಮುಂದಿಟ್ಟರೆ ಮಧ್ಯಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನ 3 ರಾಜ್ಯಗಳನ್ನು ಮತ್ತೆ ಗೆದ್ದುಕೊಂಡ್ರೆ ನಮಗೊಂದು ಲೆಜಿಟಿಮಸಿ ಸಿಗುತ್ತೆ. ಅಲ್ಲಿಯವರೆಗೆ ಈ ನಾಯಕತ್ವದ ಪ್ರಶ್ನೆಯನ್ನು ಕಾಂಗ್ರೆಸ್ ಲಿಂಗರಿಂಗ್ ಆನ್ ಇಡುತ್ತೆ ಅಂತ ನನ್ನ ಅನಿಸಿಕೆ, ನನ್ನ ಊಹೆ.
ಅಬ್ಸಲ್ಯೂಟ್ಲಿ 2024 ಲೋಕಸಭಾ ಚುನಾವಣೆಯಲ್ಲಿ ಮೋದಿಯನ್ನು ಸೋಲಿಸಬೇಕು, ಬಿಜೆಪಿನ ಸೋಲಿಸಬೇಕು, NDAನ ಸೋಲಿಸಬೇಕು ಅನ್ನುವ ಉದ್ದೇಶದೊಂದಿಗೆ ಹೊಸ ಮೈತ್ರಿಕೂಟ ಅಸ್ತಿತ್ವಕ್ಕೆ ಬಂದಿದೆ. ಈ ಮೈತ್ರಿಕೂಟದಲ್ಲಿ UPA ಮರ್ಜ್ ಆಗಿದೆ. ಹೊಸ ಮೈತ್ರಿಕೂಟದ ಹೆಸರು INDIA, ಇಂಡಿಯಾ. ಈ ಮೈತ್ರಿಕೂಟದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಏನು ಹೇಳಿದ್ರು ಒಂದ್ಸಲ ಕೇಳಿಸ್ಕೊಳ್ಳಿ. 2024 चुनाव में फिर एक बार हमारी सरकार वापस लाने का मन बना चुके हैं, निर्णय ले चुके हैं. ऐसे में भारत की बदहाली के जिम्मेदार कुछ लोग अपनी दुकान खोलकर बैठ गए हैं. कि दुकान की यही सच्चाई है. इनकी दुकान पर 2 चीजों की गारंटी मिलती है. एक तो ये अपनी दुकान पर जातिवाद का जहर बेचते हैं और दूसरा ये लोग असीमित भ्रष्टाचार करते हैं. आजकल ये लोग बेंगलुरु में जुटे हैं. देश की जनता कह रही है कि ये तो कट्टर भ्रष्टाचारी सम्मेलन हो रहा है. क्यों? इस बैठक की एक और खास बात है. अगर कोई करोड़ों के घोटाले में जमानत पर है तो उसे बहुत सम्मान की नजर से देखा जाता है. अगर पूरा का पूरा परिवार ही जमानत पर है, अगर कोई किसी समाज का अपमान करता है, अदालत से सजा पाता है, तो उसकी बड़ी आवाभगत होती है. अगर कोई अदालत से करोड़ों के घोटाले में दोषी पाया गया है तो इस बैठक में शामिल होने की उसकी क्वालिफिकेशन और बढ़ जाती है. भ्रष्टाचार की इस दुकान में जुटे हुए ये सभी परिवारवाद के कट्टर समर्थक हैं. लोकतंत्र के लिए कहा जाता है ऑफ द पीपल, बाय द पीपल, फॉर द पीपल. लेकिन इन परिवारवादियों का मंत्र है ऑफ द फैमिली, बाय द फैमिली, फॉर द फैमिली. फैमिली फर्स्ट, नेशन नथिंग. एक ही एजेंडा है, अपना परिवार बचाओ, परिवार के लिए भ्रष्टाचार बढ़ाओ. अब देखिए ये जो जमात इकट्ठी हुई है ना, उनके कुनबे में बड़े से बड़े घोटालों पर, अपराधों पर इनकी जुबान बंद हो जाती है. जब किसी एक राज्य में इनके कुशासन की पोल खुलती है तो दूसरे राज्यों के ये लोग फौरन उसके बचाव में तर्क देने लगते हैं. कहीं बाढ़ घोटाला होता है कि कुछ दिन पहले ही पश्चिम बंगाल में पंचायत चुनाव हुए, वहां सरेआम हिंसा हुई, लगातार खून खराबा हो रहा है. इस पर भी इन सब की बोलती बंद है. कांग्रेस के, लेफ्ट के अपने कार्यकर्ता वहां खुद को बचाने की गुहार लगा रहे हैं. लेकिन कांग्रेस और लेफ्ट के नेताओं ने अपने स्वार्थ में अपने कार्यकर्ताओं को भी मरने के लिए छोड़ दिया है. आप तमिलनाडु में देखिए, भ्रष्टाचार के घोटाले के अनेक मामले सामने आ रहे हैं. लेकिन इनके कुनबे के सारे दलों ने पहले ही सबको क्लीन चिट दे दी है. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಸಾವರ್ಕರ್ ಟರ್ಮಿನಲ್ ಅನ್ನು ಉದ್ಘಾಟನೆ ಮಾಡಿದ್ರು. ಅಂಡಮಾನ್ ನಿಕೋಬಾರ್ನ ವಿಮಾನ ನಿಲ್ದಾಣದಲ್ಲಿ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೊಸ ಟರ್ಮಿನಲ್ ಉದ್ಘಾಟನೆಯ ನಂತರ ಮಾತನಾಡುವಾಗ ಹೊಸ ಮೈತ್ರಿಕೂಟದ ವಿರುದ್ಧ ಮುಗಿಬಿದ್ರು. ಭ್ರಷ್ಟಾಚಾರಿಗಳ ಕೂಟ, ಈ ಕೂಟದಲ್ಲಿ ಜಾಮೀನು
ಭ್ರಷ್ಟಾಚಾರ ಹಗರಣದ ಮೇಲೆ ಜಾಮೀನು ಪಡೆದು ಹೊರಗಿರುವಂಥವರಿಗೆ ಹೆಚ್ಚು ಗೌರವ, ಇಡೀ ಕುಟುಂಬ ಜಾಮೀನು ಪಡ್ಕೊಂಡಿದ್ರೆ ಅವ್ರಿಗೆ ಇನ್ನೂ ಹೆಚ್ಚಿನ ಗೌರವ ಅಂತ. ಒಂದು ಕಡೆ ನರೇಂದ್ರ ಮೋದಿಯನ್ನು ಸೋಲಿಸುವ ಮೈತ್ರಿಕೂಟ ಒಂದು ಅಸ್ತಿತ್ವಕ್ಕೆ ಬಂತು, ಅಧಿಕೃತವಾಗಿ ಇವತ್ತು ಹೊಸ ಹೆಸರಿನೊಂದಿಗೆ ಬೆಂಗಳೂರಿನಲ್ಲಿ ಅಸ್ತಿತ್ವಕ್ಕೆ ಬಂದರೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.